ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ 100 ಕ್ವಶನ್ಗಳನ್ನು ನೋಡೋಣ. ಪ್ರತಿ ಪ್ರಶ್ನೆ ಕೂಡ ಹಿಂದಿನ ಪರೀಕ್ಷೆಗಳಲ್ಲಿ ರಿಪೀಟೆಡ್ಲಿ ಕೇಳಿರುವ ಪ್ರಶ್ನೆಗಳಾಗಿದ್ದು, ಇದು ವಿಶೇಷವಾಗಿ 6ರಿಂದ 12ರವರೆಗಿನ ಸರ್ಕಾರಿ ಪುಸ್ತಕಗಳನ್ನು ರೆಫರ್ ಮಾಡಿ ತೆಗೆದಿರುವಂಥ ಪ್ರಶ್ನೆಗಳಾಗಿದ್ದು, ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಇರ್ತಿದೆ, 18ನೇ ಶತಮಾನದ ಮಧ್ಯಭಾಗದಿಂದ ಮೈಸೂರನ್ನು ಸರ್ವಾಧಿಕಾರಿಯಂತೆ ಆಳತೊಡಗಿದ ಆಡಳಿತಗಾರ ಯಾರು? ನೋಡಿ, ಇದು 18ನೇ ಶತಮಾನದ ಮಧ್ಯಭಾಗದಿಂದ ಅಂತಿದೆ. 18ನೇ ಶತಮಾನದ ಮಧ್ಯಭಾಗದಿಂದ ಆಳಿದವರು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಹೈದರ್ ಅಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೈದರ್ ಅಲಿಯ ಪೂರ್ವಜರು ಪಂಜಾಬಿನಿಂದ ಈ ಪ್ರದೇಶಕ್ಕೆ ವಲಸೆ ಬಂದವರು. ಸರಿಯಾದ ಉತ್ತರ ಗುಲ್ಬರ್ಗಕ್ಕೆ ವಲಸೆ ಬರ್ತಾರೆ. ಆನಂತರ ಹೈದರ್ ಅಲಿ ಮೈಸೂರು ಭಾಗಕ್ಕೆ ವಲಸೆ ಬರ್ತಾನೆ. ಪಂಜಾಬಿನಿಂದ ಗುಲ್ಬರ್ಗಕ್ಕೆ ಬಂದ ಹೈದರ್ನ ಪೂರ್ವಜರು ಈ ಗ್ರಾಮದಲ್ಲಿ ನೆಲೆಸಿದ್ರು. ಸರಿಯಾದ ಉತ್ತರ ಆಲಂದ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಲಂದ ಗ್ರಾಮದಲ್ಲಿ ಮೊದಲು ಅವರು ಗುಲ್ಬರ್ಗಾದ ಆಲಂದ ಗ್ರಾಮದಲ್ಲಿ ನೆಲೆಸಿರ್ತಾರೆ ಹೈದರನ ಪೂರ್ವಜರು. ಹೈದರ್ ಅಲಿಯ ಜನ್ಮಸ್ಥಳ ಯಾವುದು? ಸರಿಯಾದ ಉತ್ತರ ಬೂದಿಕೋಟೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಫತೆ ಮೊಹಮ್ಮದ್ನ ಜೀವಿತದ ಕಾಲದಲ್ಲಿ ಯಾರು ಶಿರಾದ ಸುಬೇದಾರನಾಗಿದ್ದನು? ಸರಿಯಾದ ಉತ್ತರ ತಹೀರ್ ಖಾನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೈದರ್ ಅಲಿಗೆ ಸೈನಿಕ ಶಿಕ್ಷಣವನ್ನು ಕೊಡಿಸುವಲ್ಲಿ ನೆರವಾದವರು ಯಾರು? ಸರಿಯಾದ ಉತ್ತರ ಹೈದರ್ ಸಾಹೇಬ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹೈದರ್ ಅಲಿಗೆ ಸೈನಿಕ ಶಿಕ್ಷಣವನ್ನು ಕೊಡಿಸೋದಕ್ಕೆ ನೆರವಾಗಿದ್ದು ಹೈದರ್ ಸಾಹಿಬ್. ಯಾರ ಆಳ್ವಿಕೆಯನ್ನು ಕೊನೆಗಾಣಿಸಿ ಹೈದರ್ ಅಲಿ ಸರ್ವಾಧಿಕಾರಿಯಾದನು? ಸರಿಯಾದ ಉತ್ತರ ಕಾಸಾ ಚಾಮರಾಜ ಒಡೆಯರ್. ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಹೈದರ್ ಅಲಿ ಯಾರನ್ನು ಸೋಲಿಸೋದ್ರ ಮೂಲಕ ಸರ್ವಾಧಿಕಾರಿಯಾಗಿ ಅಥವಾ ರಾಜನಾಗಿ ಬದಲಾದ ಅಂತ ಕೇಳಿದ್ರೆ ಕಾಸಾ ಚಾಮರಾಜ ಒಡೆಯರ್. ಹೈದರ್ ಅಲಿಯು ತನ್ನನ್ನು ಈ ರೀತಿ ಕರೆದುಕೊಂಡಿದ್ದಾನೆ. ಸರಿಯಾದ ಉತ್ತರ ರಾಜ ಪ್ರತಿನಿಧಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 1ನೇ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರನ್ನು ಸೋಲಿಸಿದವರು ಯಾರು? ಸರಿಯಾದ ಉತ್ತರ ಹೈದರ್ ಅಲಿ. ಹೈದರ್ ಅಲಿ 1ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರನ್ನೇ ಸೋಲಿಸ್ತಾನೆ. 1ನೇ ಆಂಗ್ಲೋ ಮೈಸೂರು ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿದೆ? ತುಂಬ ಇಂಪಾರ್ಟೆಂಟ್ ಆಗಿರುವ ಕ್ವಶನ್. ಸರಿಯಾದ ಉತ್ತರ ಮದ್ರಾಸ್ ಒಪ್ಪಂದ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 2ನೇ ಆಂಗ್ಲೋ ಮೈಸೂರು ಯುದ್ಧವು ನಡೆದ ವರ್ಷ ಯಾವುದು? ಸರಿಯಾದ ಉತ್ತರ 1780. 1780ರಲ್ಲಿ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಆಯಿತು. ಆಂಗ್ಲೋ ಮೈಸೂರು ವಾರ್. ಹೈದರ್ ಅಲಿ ನಿಧನವಾಗಿದ್ದು ಯಾವ ಇಸ್ವಿಯಲ್ಲಿ? ಸರಿಯಾದ ಉತ್ತರ 1782. 1782ರಲ್ಲಿ ಹೈದರ್ ಅಲಿ ನಿಧನ ಆಗ್ತಾನೆ. 2ನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಮುಂದುವರಿಸಿದವರು ಯಾರು? ಸರಿಯಾದ ಉತ್ತರ ಟಿಪ್ಪು ಸುಲ್ತಾನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹೈದರ್ ಅಲಿಯ ಮರಣ ನಂತರ ಟಿಪ್ಪು ಸುಲ್ತಾನ್ 2ನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಕಂಟಿನ್ಯೂ ಮಾಡ್ತಾನೆ. ಹೈದರ್ ಅಲಿಯ ಆಳ್ವಿಕೆ ಕಾಲದಲ್ಲಿ ಇದು ಆತನ ರಾಜಧಾನಿ ಆಗಿತ್ತು. ಸರಿಯಾದ ಉತ್ತರ ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣವನ್ನು ರಾಜಧಾನಿಯನ್ನಾಗಿಟ್ಟುಕೊಂಡು ಹೈದರ್ ಅಲಿ ಆಳ್ವಿಕೆ ಮಾಡ್ತಾನೆ. ಟಿಪ್ಪು ಸುಲ್ತಾನ್ ಜನಿಸಿದ ಸ್ಥಳ ಯಾವುದು? ಸರಿಯಾದ ಉತ್ತರ ದೇವನಹಳ್ಳಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 1780ರಲ್ಲಿ ಹೈದರ್ ಅಲಿಯು ಆರ್ಕಾಟನ್ನು ವಶಪಡಿಸಿಕೊಂಡಾಗ ಮದ್ರಾಸ್ ಪ್ರೆಸಿಡೆನ್ಸಿಯ ಗವರ್ನರ್ ಆಗಿದ್ದವರು ಯಾರು? ಸರಿಯಾದ ಉತ್ತರ ವೈಟ್ ಹಿಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವೈಟ್ ಹಿಲ್. ಹೈದರ್ ಅಲಿಯು ಮೃತನಾದ ಸ್ಥಳ ಯಾವುದು? ಹೈದರ್ ಅಲಿ ಎಲ್ಲಿ ಸಾವನ್ನಪ್ತಾನೆ ಅಂತೇಳಿ ಸರಿಯಾದ ಉತ್ತರ ನರಸಿಂಗರಾವ್ಪೇಟೆ. ಹೈದರ್ ಅಲಿಯು ನರಸಿಂಗರಾವ್ಪೇಟೆಯಲ್ಲಿ ಮೃತನಾದ. 2ನೇ ಆಂಗ್ಲೋ ಮೈಸೂರು ಯುದ್ಧವು ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು? ಸರಿಯಾದ ಉತ್ತರ ಮಂಗಳೂರು ಒಪ್ಪಂದ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್. 2ನೇ ಆಂಗ್ಲೋ ಮೈಸೂರು ಯುದ್ಧ ಇದೆಯಲ್ಲ, ಇದು ಮಂಗಳೂರು ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು.
ನಂಜರಾಜಯ್ಯ ಇವರು ಅಧಿಕಾರ ಕಳೆದುಕೊಂಡ ವರ್ಷ ಯಾವುದು? ಸರಿಯಾದ ಉತ್ತರ 1761. 1761ರಲ್ಲಿ ನಂಜರಾಜಯ್ಯ ಇವರು ಅಧಿಕಾರವನ್ನು ಕಳೆದುಕೊಂಡರು. ಟಿಪ್ಪು ಸುಲ್ತಾನ್ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರನ್ನು ಯಾವ ಸ್ಥಳದಲ್ಲಿ ಹತ್ತಿಕ್ಕಿದನು? ಸರಿಯಾದ ಉತ್ತರ ಪಾಲಿನೂರು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಂಪಾರ್ಟೆಂಟ್ ಇದೆ, ಕ್ವಶನ್ ನೋಟ್ ಮಾಡ್ಕೊಳ್ಳಿ. ಟಿಪ್ಪು ಸುಲ್ತಾನ್ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರನ್ನು ಹತ್ತಿಕ್ಕಿದ ಸ್ಥಳ ಪಾಲಿನೂರು. ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷ್ ಜನರಲ್ ವಾರನ್ ಹೇಸ್ಟಿಂಗ್ಸ್ನಿಂದ ನೇಮಕಗೊಂಡ ಸೇನಾನಿ ಯಾರು? ಸರಿಯಾದ ಉತ್ತರ ಸರ್ ಐರ್ ಕೂಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸರ್ ಐರ್ ಕೂಟ್. ಸಾವಿರದ 1786ರಲ್ಲಿ ನಡೆದ ಯಾವ ಒಪ್ಪಂದ ಪ್ರಕಾರ ಟಿಪ್ಪು ಮರಾಠರಿಂದ ಧಾರವಾಡ ಮತ್ತು ಕಿತ್ತೂರುಗಳನ್ನು ಪಡೆದುಕೊಂಡನು? ಸರಿಯಾದ ಉತ್ತರ ಗಜೇಂದ್ರಗಡ ಒಪ್ಪಂದ. ಇಂಪಾರ್ಟೆಂಟ್ ಕ್ವಶನ್ ನೋಟ್ ಮಾಡ್ಕೊಳ್ಳಿ. ಗಜೇಂದ್ರಗಡ ಒಪ್ಪಂದದಲ್ಲಿ ಟಿಪ್ಪು ಮರಾಠರಿಂದ ಯಾವ ಯಾವ ಸ್ಥಳಗಳನ್ನು ಪಡೆದುಕೊಂಡನು ಅಂತ ಕೇಳ್ಬೋದು. ಧಾರವಾಡ ಮತ್ತು ಕಿತ್ತೂರು ಅಂತ ಗೊತ್ತಿರಲಿ. ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಗವರ್ನರ್ ಜನರಲ್ ಆಗಿದ್ದವರು ಯಾರು? ಸರಿಯಾದ ಉತ್ತರ ಕಾರ್ನ್ವಾಲಿಸ್. ಲಾರ್ಡ್ ಕಾರ್ನ್ವಾಲಿಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮೂರನೇ ಆಂಗ್ಲೋ ಮೈಸೂರು ಯುದ್ಧ. ಬೆಂಗಳೂರು ಕೋಟೆಯನ್ನು ನಿರ್ಮಾಣ ಮಾಡಿದವರು ಯಾರು? ಸರಿಯಾದ ಉತ್ತರ ಹೈದರ್ ಅಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಶ್ರೀರಂಗಪಟ್ಟಣ ಇದು ಯಾವ ಜಿಲ್ಲೆಯಲ್ಲಿದೆ? ಸರಿಯಾದ ಉತ್ತರ ಇದು ಮಂಡ್ಯ ಜಿಲ್ಲೆಯಲ್ಲಿ ಇರುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಭಾರತದಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ದವರು ಯಾರು? ಸರಿಯಾದ ಉತ್ತರ ಲಾರ್ಡ್ ವೆಲ್ಲೆಸ್ಲಿ ಇದೆ ಆಕ್ಚುಲಿ. ಟಿಪ್ಪುವಿನ ರಾಜ್ಯದಲ್ಲಿ ವೆಲ್ಲೆಸ್ಲಿ ಜಾರಿಗೆ ತಂದ ಪದ್ಧತಿ ಯಾವುದು? ಸರಿಯಾದ ಉತ್ತರ ಸಹಾಯಕ ಸೈನ್ಯ ಪದ್ಧತಿ. ಮಳವಳ್ಳಿ ಕದನದಲ್ಲಿ ಸೋಲನ್ನು ಅನುಭವಿಸಿದವರು ಯಾರು? ಸರಿಯಾದ ಉತ್ತರ ಟಿಪ್ಪು ಸುಲ್ತಾನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಟಿಪ್ಪು ಸುಲ್ತಾನ್ ಈ ಕೆಳಗಿನ ಸ್ಥಳದಲ್ಲಿ ಟಂಕಸಾಲೆಯನ್ನು ಸ್ಥಾಪಿಸಿದ್ದನು? ಸರಿಯಾದ ಉತ್ತರ ಗುತ್ತಿ ಎನ್ನುವ ಸ್ಥಳದಲ್ಲಿ ಟಂಕಸಾಲೆಯನ್ನು ಸ್ಥಾಪಿಸಿದ್ದ. ಭಾರತೀಯ ಪತ್ರಿಕೋದ್ಯಮವನ್ನು ಸ್ವತಂತ್ರಗೊಳಿಸಿದವರು ಎಂದು ಖ್ಯಾತರಾದವರು ಯಾರು? ಸರಿಯಾದ ಉತ್ತರ ಥಾಮಸ್ ಮನ್ರೋ. ಸರ್ ಥಾಮಸ್ ಮನ್ರೋ ಅವರು ಭಾರತೀಯ ಪತ್ರಿಕೋದ್ಯಮವನ್ನು ಸ್ವತಂತ್ರಗೊಳಿಸಿದವರು ಎಂದು ಖ್ಯಾತರಾಗಿದ್ದಾರೆ. ಬಾಂಬೆಯಿಂದ ಹೊರಡಿಸಿದ ಮೊದಲ ಪತ್ರಿಕೆ ಯಾವುದು? ಸರಿಯಾದ ಉತ್ತರ ಬಾಂಬೆ ಹೆರಾಲ್ಡ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕಾಂಗ್ರೆಸ್ಸಿನ ಮೊದಲ ಮಹಿಳಾ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಅನಿ ಬೆಸೆಂಟ್. ಅದೇ ಕಾಂಗ್ರೆಸ್ಸಿನ ಮೊದಲ ಭಾರತೀಯ ಮಹಿಳಾ ಅಧ್ಯಕ್ಷರು ಯಾರು ಕೇಳಿದ್ರೆ ಸರೋಜಿನಿ ನಾಯ್ಡು. ಕಾಂಗ್ರೆಸ್ ಸೂರತ್ ಅಧಿವೇಶನದ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ರಾಸ್ ಬಿಹಾರಿ ಘೋಷ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬಾಲಗಂಗಾಧರ ತಿಲಕರನ್ನು ಭಾರತದ ಆಂದೋಲನದ ತಂದೆ ಎಂದು ಕರೆದವರು ಯಾರು? ಸರಿಯಾದ ಉತ್ತರ ವ್ಯಾಲೆಂಟೈನ್ ಚಿರೋಲ್. ಭಾರತದ ಆಂದೋಲನದ ತಂದೆ ಅಂತೇಳಿ ಕರೆದ್ರು ಇವರು. ಸ್ವರಾಜ್ಯ ನನ್ನ ಅಜನ್ಮ ಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಎಂದು ತಿಲಕರು ಘೋಷಿಸಿದ್ದು ಎಷ್ಟರಲ್ಲಿ? ಸರಿಯಾದ ಉತ್ತರ 1916ರಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ರಿಯಾರಹಿತ ವಿರೋಧದ ಪರಿಕಲ್ಪನೆ ಯಾರದ್ದು? ಸರಿಯಾದ ಉತ್ತರ ಇದು ಅರವಿಂದ ಘೋಷ್ ಅವರದ್ದು. ಕ್ರಿಯಾರಹಿತ ವಿರೋಧದ ಪರಿಕಲ್ಪನೆ. ಹಲವಾರು ವರ್ಷಗಳ ಕಾಲ ಇಸಿಸಿ ಖಜಾಂಚಿಯಾಗಿ ಕಾರ್ಯನಿರ್ವಹಿಸಿ ಜೈಲು ಸೇರಿದವರು ಯಾರು? ಸರಿಯಾದ ಉತ್ತರ ಜಮ್ನಾಲಾಲ್ ಬಜಾಜ್ ಅಥವಾ ಜಮ್ನಾಲಾಲ್ ಬಜಾಜ್. ಪ್ರೇಮ್ಚಂದರು ಬರೆದ ಕಾದಂಬರಿ ಯಾವುದು? ಸರಿಯಾದ ಉತ್ತರ ರಂಗಭೂಮಿ. ಪ್ರೇಮ್ಚಂದ್. ದೀಪಾವಳಿ ಘೋಷಣೆಯನ್ನು ಮಾಡಿದವರು ಯಾರು? ಸರಿಯಾದ ಉತ್ತರ ಇರ್ವಿನ್, ಲಾರ್ಡ್ ಇರ್ವಿನ್ 1929ರಲ್ಲಿ ದೀಪಾವಳಿ ಘೋಷಣೆ ಮಾಡ್ತಾನೆ. ಭಾರತೀಯ ಮುಸ್ಲಿಂ ಲೀಗ್ ಹೊರಡಿಸುತ್ತಿದ್ದ ಪತ್ರಿಕೆ ಯಾವುದು? ಸರಿಯಾದ ಉತ್ತರ
ಸ್ಟಾರ್ ಆಫ್ ಇಂಡಿಯಾ, ಮುಸ್ಲಿಂ ಲೀಗ್ ಹೊರಡಿಸ್ತಿದ್ದಂಥ ಪತ್ರಿಕೆ ಇದು. ಸ್ಟಾರ್ ಆಫ್ ಇಂಡಿಯಾ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅರವಿಂದ ಘೋಷರ ಪರವಾಗಿ ಆಲಿಪುರ ಪಿತೂರಿ ಆಪಾದನೆಯಲ್ಲಿ ಜಾಣ್ಮೆಯಿಂದ ವಾದಿಸಿದವರು ಯಾರು? ಸರಿಯಾದ ಉತ್ತರ ಚಿತ್ತರಂಜನ್ ದಾಸ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಡಳಿತ ಕಾಲದಲ್ಲಿ ಭಾರತಕ್ಕೆ ಆಗಮಿಸಿದ ಏಕೈಕ ಬ್ರಿಟಿಷ್ ದೊರೆ ಯಾರು? ಸರಿ ಉತ್ತರ ಐದನೇ ಜಾರ್ಜ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವ ಸಂದರ್ಭದಲ್ಲಿ ತಿಲಕರಿಗೆ ಲೋಕಮಾನ್ಯ ಎನ್ನುವಂತಹ ಬಿರುದನ್ನು ನೀಡಲಾಯಿತು? ಲೋಕಮಾನ್ಯ ಬಿರುದು. ಸರಿ ಉತ್ತರ ಹೋಮ್ ರೂಲ್ ಲೀಗ್ ಸಂದರ್ಭದಲ್ಲಿ ಬಾಲಗಂಗಾಧರ ತಿಲಕ್ ಅವರಿಗೆ ಲೋಕಮಾನ್ಯ ಎನ್ನುವಂಥ ಬಿರುದನ್ನು ನೀಡಲಾಯಿತು. ಕ್ರಾಂತಿಕಾರಿ ಚಳವಳಿಯಲ್ಲಿ ಭಾರತದ ಒಳಗೆ ಮತ್ತು ಹೊರಗೆ ಭಾಗವಹಿಸಿದ ಏಕೈಕ ರಾಜಕುಮಾರ ಯಾರು? ಸರಿ ಉತ್ತರ ರಾಜ ಮಹೇಂದ್ರ ಪ್ರತಾಪ್, ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ದಾದಾಬಾಯಿ ನವರೋಜಿ ಅವರು ಯಾವ ಪಕ್ಷದ ವತಿಯಿಂದ ಬ್ರಿಟಿಷ್ ಹೌಸ್ ಆಫ್ ಕಾಮನ್ಸ್ಗೆ ಆಯ್ಕೆಯಾದರು? ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ದಾದಾಬಾಯಿ ನವರೋಜಿ ಅವರು ಯಾವ ಪಕ್ಷದ ವತಿಯಿಂದ ಬ್ರಿಟಿಷ್ ಹೌಸ್ ಆಫ್ ಕಾಮನ್ಸ್ಗೆ ಆಯ್ಕೆಯಾದರು? ಸರಿಯಾದ ಉತ್ತರ ಲಿಬರಲ್ ಪಾರ್ಟಿ. ಇಂಗ್ಲೆಂಡ್ನ ಹೌಸ್ ಆಫ್ ಕಾಮನ್ಸ್ಗೆ ಆಯ್ಕೆ ಆಗ್ತಾರೆ. ಸ್ವತಂತ್ರ ಭಾರತದ ರಾಷ್ಟ್ರಧ್ವಜದ ಮೂಲ ಸ್ವರೂಪದ ಧ್ವಜ ಮೊಟ್ಟ ಮೊದಲಿಗೆ ಹಾರಿಸಿದವರು ಯಾರು? ಸರಿ ಉತ್ತರ ಬಿಕಜಿ ಕಾಮ. ಆಕ್ಚುಲಿ ಇದಕ್ಕೆ ಬಿಕಜಿ ಕಾಮ ಆನ್ಸರ್. ಬಿಕಜಿ ಕಾಮ, ಮೇಡಮ್ ಬಿಕಜಿ ಕಾಮ, ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಮಹಿಳಾ ಕ್ರಾಂತಿಕಾರಿಗಳನ್ನು ಅಧಿಕ ಸಂಖ್ಯೆಯಲ್ಲಿ ಹೊಂದಿದ್ದ ಕ್ರಾಂತಿಕಾರಿ ಸಂಸ್ಥೆ ಯಾವುದು? ಸರಿಯಾದ ಉತ್ತರ ಭಾರತೀಯ ರಾಷ್ಟ್ರೀಯ ಸೇನೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮಹಿಳಾ ಕ್ರಾಂತಿಕಾರಿಗಳನ್ನ ಆಯ್ತಲ್ಲ, ಕಾಂಗ್ರೆಸ್ಸಿಗೆ ಸತತವಾಗಿ 6 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಇದ್ದವರು ಯಾರು? ಸರಿಯಾದ ಉತ್ತರ ಅಬ್ದುಲ್ ಕಲಾಂ ಆಜಾದ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಮೊದಲ ಬಾರಿಗೆ ಲೋಕಸೇವಾ ಆಯೋಗ ಸ್ಥಾಪನೆಯಾಗಿದ್ದು ಯಾವ ಕಾಯ್ದೆಯ ಮೂಲಕ? ಲೋಕಸೇವಾ ಆಯೋಗ, ನಾವೇನು UPSC ಅಂತೀವಲ್ಲ, ಯಾವ ಕಾಯ್ದೆಯ ಮೂಲಕ ಫಸ್ಟ್ ಟೈಮ್ ಇದು ಸ್ಥಾಪನೆ ಆಯಿತು ಅಂತ ಪ್ರಶ್ನೆ. ಸರಿ ಉತ್ತರ 1919ರ ಭಾರತ ಸರ್ಕಾರ ಕಾಯ್ದೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗಾಂಧೀಜಿಯವರು ಅಸಹಕಾರ ಚಳವಳಿ ಹೂಡಿದ ದಿನವೇ ಒಬ್ಬ ರಾಷ್ಟ್ರ ನಾಯಕರು ನಿಧನರಾಗ್ತಾರೆ, ಅವರು ಯಾರು? ಸರಿಯಾದ ಉತ್ತರ ಬಾಲಗಂಗಾಧರ್ ತಿಲಕ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 1916ರ ಕಾಂಗ್ರೆಸ್ಸಿನ ಲಕ್ನೋ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ಯಾರು? ಸರಿಯಾದ ಉತ್ತರ AC ಮಜುಮ್ದಾರ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಾವಿರದ 1916ರ ಲಕ್ನೋ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ಯಾರು? ಸರಿಯಾದ ಉತ್ತರ AC ಮಜುಮ್ದಾರ್. ನೆಕ್ಸ್ಟ್ ಕ್ವಶನ್, ಗಾಂಧೀಜಿ ಸ್ಥಾಪಿಸಿದ ಹರಿಜನ ಸೇವಕ ಸಂಘದ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ JD ಬಿರ್ಲಾ, ಹರಿಜನ ಸೇವಕ ಸಂಘದ ಅಧ್ಯಕ್ಷರು. ಬಂಗಾಳ ಮತ್ತು ಒರಿಸ್ಸಾದಲ್ಲಿ ಗದ್ದಾರ್ ಪಕ್ಷದ ನಾಯಕರಾಗಿದ್ದವರು ಯಾರು? ಸರಿಯಾದ ಉತ್ತರ ಜತೀಂದ್ರನಾಥ್ ದಾಸ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ವದೇಶಿ ಚಳವಳಿಯಲ್ಲಿ ಮುಂಚೂಣಿಯಲ್ಲಿದ್ದವರು ಯಾರು? ಸರಿ ಉತ್ತರ ದಾದಾಬಾಯಿ ನವರೋಜಿ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕಿಸಾನ್ ಸಭಾ ಚಳವಳಿಯನ್ನು ಸಂಘಟಿಸುವಲ್ಲಿ ಅತಿ ಹೆಚ್ಚು ಕೊಡುಗೆ ನೀಡಿದವರು ಯಾರು? ಸರಿ ಉತ್ತರ ಸೂರ್ಯ ಸೇನ್, ಆಗ್ಬೇಕಿಲ್ಲಿ. ಬಂಗಾಳದ ಶ್ರೇಷ್ಠ ಮತ್ತು ಅತ್ಯಂತ ಧೈರ್ಯಶಾಲಿ ಕ್ರಾಂತಿಕಾರಿ ಯಾರು? ಸರಿಯಾದ ಉತ್ತರ ಸೂರ್ಯ ಸೇನ್, ಇದು ಕೂಡ ಸೂರ್ಯ ಸೇನ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷರಾದ ಏಕೈಕ ಅಧಿವೇಶನ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಬೆಳಗಾಮಲ್ಲಿ ನಡೆಯಿತು, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಲಕ್ನೋ ಕಾಂಗ್ರೆಸ್ ಅಧಿವೇಶನದ ನಂತರ ಕಾಂಗ್ರೆಸ್ ತೊರೆದು ಮಂದಗಾಮಿಗಳು ಸ್ಥಾಪಿಸಿದ ಪಕ್ಷ ಯಾವುದು? ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಲಿಬರಲ್ ಪಾರ್ಟಿ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್.
ಕಲ್ಕತ್ತಾದಲ್ಲಿ ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದವರು ಯಾರು? ಸರಿಯಾದ ಉತ್ತರ ಸರ್ ವಿಲಿಯಂ ಜೋನ್ಸ್. ಏಷ್ಯಾಟಿಕ್ ಸೊಸೈಟಿ. ಯಾವ ವರ್ಷದಲ್ಲಿ ಮಹಾತ್ಮ ಗಾಂಧೀಜಿಯವರು ಆಫ್ರಿಕಾದಿಂದ ಭಾರತಕ್ಕೆ ವಾಪಸ್ ಬರ್ತಾರೆ? ಸರಿಯಾದ ಉತ್ತರ 1914ರಲ್ಲಿ, 1914. ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ ಘೋಷಣೆ ಯಾರದ್ದು? ಡೂ ಆರ್ ಡೈ. ಸೊ ಈ ಘೋಷಣೆ ಯಾರದ್ದು ಕೇಳಿದ್ರೆ ಮಹಾತ್ಮ ಗಾಂಧೀಜಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಲ್ ಹಿಲಾಲ್ ಎಂಬ ಪತ್ರಿಕೆಯನ್ನು ಪ್ರಾರಂಭ ಮಾಡಿದವರು ಯಾರು? ಸರಿಯಾದ ಉತ್ತರ ಅಲ್ ಹಿಲಾಲ್ ಪತ್ರಿಕೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಮೌಲಾನಾ ಅಬುಲ್ ಕಲಾಂ ಆಜಾದ್. ಗದ್ದಾರ್ ಕ್ರಾಂತಿಗೆ ಪ್ರಮುಖ ಕಾರಣವಾದ ಘಟನೆ ಏನು? ಸರಿಯಾದ ಉತ್ತರ ಕೋಮುಗಟ ಮಾರು ಘಟನೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಗದ್ದಾರ್ ಕ್ರಾಂತಿಗೆ ಕಾರಣವಾದ ಘಟನೆ ಇದು ಕೋಮುಗಟ ಮಾರು ಘಟನೆ. ಭಾರತೀಯ ಕಾಂಗ್ರೆಸ್ನ ಸ್ವಾತಂತ್ರ್ಯ ಹೋರಾಟಕ್ಕೆ ಇಂಗ್ಲೆಂಡ್ನಲ್ಲಿ ಜನರ ಅಭಿಪ್ರಾಯ ಸಂಗ್ರಹಣೆ ಮಾಡಿದವರು ಯಾರು? ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಫೋರ್ಟ್ ವಿಲಿಯಂನ ಗವರ್ನರ್ ಜನರಲ್, ಭಾರತದ ಗವರ್ನರ್ ಜನರಲ್ ಆಗಿ ಬದಲಾದ ಚಾರ್ಟರ್ ಆಕ್ಟ್ ಯಾವುದು? ಸರಿಯಾದ ಉತ್ತರ 1833ರ ಚಾರ್ಟರ್ ಆಕ್ಟ್. 1984ರ ಚಾರ್ಲ್ಸ್ ವುಡ್ ವರದಿಯು ಕೆಳಗಿನ ಯಾವುದರ ಮೇಲೆ ಬೆಳಕು ಚೆಲ್ಲಿತು? ಸರಿಯಾದ ಉತ್ತರ ಶೈಕ್ಷಣಿಕ ಸುಧಾರಣೆ. ಭಾರತದಲ್ಲಿ ಶೈಕ್ಷಣಿಕ ಸುಧಾರಣೆ ಮೇಲೆ ಬೆಳಕು ಚೆಲ್ಲಿದ ಇದು ವರದಿ ಇದು 1984ರ ಚಾರ್ಲ್ಸ್ ವುಡ್ ವರದಿ. ಭಾರತದಲ್ಲಿ ಅಸಹಕಾರ ಚಳವಳಿ ಪ್ರಾರಂಭ ಮಾಡಿದ ಯಾರು? ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ. ಭಾರತದಲ್ಲಿ ಶುದ್ಧಿ ಚಳವಳಿಯನ್ನು ಪ್ರಾರಂಭ ಮಾಡಿದಾರು? ಇಂಪಾರ್ಟೆಂಟ್ ಕ್ವಶನ್ ಇದೆ. ಸರಿಯಾದ ಉತ್ತರ ದಯಾನಂದ ಸರಸ್ವತಿ. ಸ್ವಾಮಿ ದಯಾನಂದ ಸರಸ್ವತಿಯವರು ಭಾರತದಲ್ಲಿ ಶುದ್ಧಿ ಚಳವಳಿಯನ್ನು ಪ್ರಾರಂಭ ಮಾಡಿದರು. ಪಾಕಿಸ್ತಾನ ರಚನೆಯ ಡಿಮ್ಯಾಂಡ್ ಅನ್ನು ಮುಸ್ಲಿಂ ಲೀಗ್ ಯಾವ ಅಧಿವೇಶನದಲ್ಲಿ ಮುಂದಿಟ್ಟಿತು? ಸರಿಯಾದ ಉತ್ತರ ಕಾಂಗ್ರೆಸ್ನ ಲಾಹೋರ್ ಅಧಿವೇಶನದಲ್ಲಿ ಮುಸ್ಲಿಂ ಲೀಗ್ ಪಾಕಿಸ್ತಾನ ರಚನೆಯ ಡಿಮ್ಯಾಂಡ್ ಅನ್ನು ಮುಂದಿಟ್ಟಿತು. ಭಾರತದಲ್ಲಿ ಗಾಂಧೀಜಿಯವರು ಮೊಟ್ಟ ಮೊದಲಿಗೆ ಉಪವಾಸ ಸತ್ಯಾಗ್ರಹ ಮಾಡಿದ್ದು ಯಾವ ಒಂದು ಘಟನೆಯಲ್ಲಿ? ಸರಿಯಾದ ಉತ್ತರ ಅಹಮದಾಬಾದ್ ಸತ್ಯಾಗ್ರಹ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಹಮದಾಬಾದ್ ಸತ್ಯಾಗ್ರಹದಲ್ಲಿ ಮಿಲ್ಕ್ ವರ್ಕರ್ ಇವರ ಪರವಾಗಿ ಗಾಂಧೀಜಿಯವರು ಭಾರತದಲ್ಲಿ ಮೊಟ್ಟ ಮೊದಲಿಗೆ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಡಿವೈಡ್ ಅಂಡ್ ರೂಲ್ ಪಾಲಿಸಿ ಅಡಾಪ್ಟ್ ಮಾಡಿಕೊಂಡ ಬ್ರಿಟಿಷ್ ಗವರ್ನರ್ ಯಾರು? ಸರಿಯಾದ ಉತ್ತರ ಲಾರ್ಡ್ ಮಿಂಟೋ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 3 ದುಂಡು ಮೇಜಿನ ಪರಿಷತ್ನಲ್ಲಿ ಭಾಗವಹಿಸಿದವರು ಯಾರು? 3 ದುಂಡು ಮೇಜಿನ ಪರಿಷತ್ತು. ಸರಿಯಾದ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತಕ್ಕೆ ಕ್ರಿಪ್ಸ್ ಆಯೋಗ ಬಂದಿದ್ದು ಯಾವ ವರ್ಷದಲ್ಲಿ? ಸರಿಯಾದ ಉತ್ತರ 1942ರಲ್ಲಿ ಭಾರತಕ್ಕೆ ಕ್ರಿಪ್ಸ್ ಆಯೋಗ ಬಂತು. ಬನಾರಸ್ ಹಿಂದೂ ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡಿದವರು ಯಾರು? ಸರಿಯಾದ ಉತ್ತರ ಮದನ್ ಮೋಹನ್ ಮಾಳವೀಯ. ಪಂಡಿತ್ ಮದನ್ ಮೋಹನ್ ಮಾಳವೀಯ ಅವರು ಬನಾರಸ್ ಹಿಂದೂ ಯೂನಿವರ್ಸಿಟಿಯನ್ನು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಹಾತ್ಮ ಗಾಂಧೀಜಿಯವರು ಚಂಪಾರಣ್ ಸತ್ಯಾಗ್ರಹ ಪ್ರಾರಂಭಿಸಿದ ವರ್ಷ ಯಾವುದು? ಚಂಪಾರಣ್ ಸತ್ಯಾಗ್ರಹ ಪ್ರಾರಂಭ ಮಾಡಿದ ವರ್ಷ 1917. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ರಾಜಧಾನಿಯಾಗಿ ದೆಹಲಿ ಸ್ಥಾಪಿತವಾಗಿದ್ದು ಯಾವ ವರ್ಷದಲ್ಲಿ? ಸರಿಯಾದ ಉತ್ತರ 1911ರಲ್ಲಿ. ಈ ಮೊದಲು ಭಾರತ ರಾಜಧಾನಿ ಕಲ್ಕತ್ತಾ ಇತ್ತು. 1911ರಲ್ಲಿ ಲಾರ್ಡ್ ಹಾರ್ಡಿಂಜ್ ಎನ್ನುವಂಥ ಬ್ರಿಟಿಷ್ ಗವರ್ನರ್ ಭಾರತ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ಶಿಫ್ಟ್ ಮಾಡ್ತಾನೆ. ಸ್ವರಾಜಿಸ್ಟ್ ಪಾರ್ಟಿಯನ್ನು ಸ್ಥಾಪನೆ ಮಾಡಿದವರು ಯಾರು? ಸರಿಯಾದ ಉತ್ತರ ಮೋತಿಲಾಲ್ ನೆಹರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಾರ್ಟಿಯನ್ನು ಸ್ಥಾಪನೆ ಮಾಡಿದವರು ಯಾರು? ಸರಿಯಾದ ಉತ್ತರ ಆಚಾರ್ಯ ನರೇಂದ್ರ ದೇವ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ಕ್ವಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ಮೊದಲಿಗೆ ಹೇಳಿದವರು ಯಾರು? ಇನ್ಕ್ವಿಲಾಬ್ ಜಿಂದಾಬಾದ್. ಸರಿಯಾದ ಉತ್ತರ ಭಗತ್ ಸಿಂಗ್. ಆಪ್ಷನ್
ಡಿ ಇಸ್ ದ ರೈಟ್ ಆನ್ಸರ್. ದ್ವಿರಾಷ್ಟ್ರ ಸಿದ್ಧಾಂತವನ್ನು ನೀಡಿದವರು ಯಾರು? ದ್ವಿರಾಷ್ಟ್ರ ಸಿದ್ಧಾಂತದ ಮಂಡನೆ ಮಾಡಿದವರು ಯಾರು? ಸರಿಯಾದ ಉತ್ತರ ಮೊಹಮ್ಮದ್ ಅಲಿ ಜಿನ್ನಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. MA ಜಿನ್ನಾ. ಪರಮಧಾಮ ಆಶ್ರಮವನ್ನು ಸ್ಥಾಪನೆ ಮಾಡಿದವರು ಯಾರು? ಪರಮಧಾಮ ಆಶ್ರಮ. ಸರಿಯಾದ ಉತ್ತರ ಆಚಾರ್ಯ ವಿನೋಬಾ ಭಾವೆ. ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಪರಮಧಾಮ ಆಶ್ರಮ. ಅಂತ್ಯೋದಯ ಎಂಬ ವಿಚಾರಧಾರೆಯನ್ನು ಮೊದಲಿಗೆ ತಂದವರು ಯಾರು? ಸರಿಯಾದ ಉತ್ತರ ಅಗೇನ್ ಆಚಾರ್ಯ ವಿನೋಬಾ ಭಾವೆ. ಸ್ವರಾಜ್ ಪಾರ್ಟಿಯನ್ನು ಕೆಳಗಿನ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ 1923. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು? ಸರಿಯಾದ ಉತ್ತರ ಸಿ ರಾಜಗೋಪಾಲಾಚಾರಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಗವರ್ನರ್ ಜನರಲ್ ಹುದ್ದೆಯನ್ನು ಸೃಷ್ಟಿಸಿದ ಕಾಯ್ದೆ ಯಾವುದು? ಸರಿಯಾದ ಉತ್ತರ ರಾಯಲ್ ಚಾರ್ಟರ್ ಆಕ್ಟ್ 1833. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮುಸ್ಲಿಂ ಲೀಗ್ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆ ಇಟ್ಟಿದ್ದು ಯಾವ ವರ್ಷದಲ್ಲಿ? ಸರಿಯಾದ ಉತ್ತರ 1940ರಲ್ಲಿ. 1940ರ ಲಾಹೋರ್ ಅಧಿವೇಶನದಲ್ಲಿ ಮುಸ್ಲಿಂ ಲೀಗ್ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನು ಇಡ್ತು. ಈ ಕೆಳಗಿನ ಯಾವ ವರ್ಷದಲ್ಲಿ ವಂದೇ ಮಾತರಂ ಗೀತೆಯು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧಿವೇಶನದಲ್ಲಿ ಹಾಡಲ್ಪಟ್ಟಿತು? ಸರಿ ಉತ್ತರ 1896. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದಿಲ್ಲಿ ಚಲೋ ಎಂಬ ಕರೆಯನ್ನು ಕೊಟ್ಟವರು ಯಾರು? ಸರಿಯಾದ ಉತ್ತರ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಂಗ್ ಬೆಂಗಾಲ್ ಚಳವಳಿಯ ನಾಯಕರು ಯಾರು? ಸರಿಯಾದ ಉತ್ತರ ಹೆನ್ರಿ ವಿವಿಯನ್ ಡಿರೋಜಿಯೋ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹೆನ್ರಿ ವಿವಿಯನ್ ಡಿರೋಜಿಯೋ ಯಂಗ್ ಬೆಂಗಾಲ್ ಚಳವಳಿಯ ನಾಯಕರು. ಇಂಪಾರ್ಟೆಂಟ್ ಕ್ವಶನ್ ಇದೆ. ಸ್ವರಾಜ್ಯವನ್ನು ರಾಷ್ಟ್ರೀಯ ಬೇಡಿಕೆಯಾಗಿ ಮೊಟ್ಟ ಮೊದಲಿಗೆ ಮುಂದಿಟ್ಟವರು ಯಾರು? ಸರಿಯಾದ ಉತ್ತರ ಬಾಲ ಗಂಗಾಧರ್ ತಿಲಕ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇವರು ಸ್ವರಾಜ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಅಂತೇಳಿ ಘೋಷಣೆಯನ್ನು ಕೂಡ ಕೊಟ್ಟರು. ಈ ಕೆಳಗಿನ ಯಾರನ್ನ 1942ರ ಕ್ವಿಟ್ ಇಂಡಿಯಾ ಚಳವಳಿಯ ನಾಯಕಿ ಅಂತೇಳಿ ಕರೀತಾರೆ? ವಿಮೆನ್ ಲೀಡರ್. ಸರಿಯಾದ ಉತ್ತರ ಅರುಣಾ ಅಸಫ್ ಅಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಮೊಟ್ಟ ಮೊದಲಿಗೆ ವ್ಯಾಪಾರ ಕಂಪನಿ ಸ್ಥಾಪನೆ ಮಾಡಿದವರು ಯಾರು? ಸರಿಯಾದ ಉತ್ತರ ಪೋರ್ಚುಗೀಸರು. ಕೆಳಗಿನ ಯಾರ ಹೆಸರು ಸ್ಥಳೀಯ ಸರ್ಕಾರದ ಜೊತೆಗೆ ಹೊಂದಿಕೊಂಡಿದೆ? ಸರಿಯಾದ ಉತ್ತರ ಲಾರ್ಡ್ ರಿಪ್ಪನ್. ಇವರನ್ನ ಸ್ಥಳೀಯ ಸರ್ಕಾರದ ಪಿತಾಮಹ ಅಂತ ಕೂಡ ಕರೀತಾರೆ. ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತ ಕೂಡ ಕರೀತಾರೆ. ಆರ್ಯ ಸಮಾಜ ಸ್ಥಾಪನೆ ಮಾಡಿದವರು ಯಾರು? ಸರಿಯಾದ ಉತ್ತರ ದಯಾನಂದ ಸರಸ್ವತಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾರನ್ನು ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ? ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಂಪತ್ತಿನ ಸೋರಿಕೆ ಸಿದ್ಧಾಂತ ಮಂಡನೆ ಮಾಡಿದವರು ಯಾರು? ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೆಳಗಿನವರಲ್ಲಿ ಯಾರು ಆಲಿಪುರ ಬಾಂಬ್ ಕೇಸ್ನಲ್ಲಿ ಭಾಗಿಯಾಗಿದ್ದರು? ಸರಿಯಾದ ಉತ್ತರ ಜತೀನ್ ದಾಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಸಂಸ್ಥೆಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಲಿಲ್ಲ? ಸರಿಯಾದ ಉತ್ತರ ಡೆಕ್ಕನ್ ಎಜುಕೇಷನ್ ಸೊಸೈಟಿ. ಇದನ್ನು ಅಂಬೇಡ್ಕರ್ ಸ್ಥಾಪನೆ ಮಾಡಲಿಲ್ಲ. ಅವರು ಸ್ಥಾಪನೆ ಮಾಡಿದ್ದು ಸಮತಾ ಸಮಾಜ, ಪೀಪಲ್ಸ್ ಎಜುಕೇಷನ್ ಸೊಸೈಟಿ, ಡಿಪ್ರೆಸ್ಡ್ ಕ್ಲಾಸಸ್ ಇನ್ಸ್ಟಿಟ್ಯೂಟ್. ಇವು ಮೂರನ್ನು ಅವರು ಸ್ಥಾಪಿಸ್ತಾರೆ. ಪಂಜಾಬ್ ಕೇಸರಿ ಎಂಬ ಬಿರುದನ್ನು ಹೊಂದಿದ್ದವರು ಯಾರು? ಸರಿಯಾದ ಉತ್ತರ ಲಾಲಾ ಲಜಪತ್ ರಾಯ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇವರಿಗೆ ಪಂಜಾಬ್ನ ಕೇಸರಿ ಎಂಬ ಬಿರುದಿತ್ತು. ಈ ಕೆಳಗಿನ ಯಾವ ಕಾರ್ಯದ ನಂತರ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರ ಬ್ರಿಟಿಷ್ ರಾಜ್ಯೋತ್ಸವದ ಅಡಿಯಲ್ಲಿ ಬಂದಿತು? ಸರಿಯಾದ ಉತ್ತರ ಭಾರತ ಸರ್ಕಾರದ ಕಾಯ್ದೆಯ ನಂತರ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದ ಪುನರುಜ್ಜೀವನದ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ? ಸರಿಯಾದ ಉತ್ತರ ರಾಜಾರಾಮ್ ಮೋಹನ್ ರಾಯ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಯಾವ ಕಾಯ್ದೆಯ ನಂತರ ಪ್ರಾರಂಭ ಆಯಿತು? ಸರಿಯಾದ ಉತ್ತರ ರೆಗ್ಯುಲೇಟಿಂಗ್ ಆಕ್ಟ್
ರೆಗ್ಯುಲೇಟಿಂಗ್ ಆ್ಯಕ್ಟ್ 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್ನಲ್ಲಿ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಯಿತು. ವೇದಗಳಿಗೆ ಹಿಂದಿರುಗಿ ಅಂತ ಕರೆ ಕೊಟ್ಟವರು ಯಾರು? ಸರಿಯಾದ ಉತ್ತರ ಸ್ವಾಮಿ ದಯಾನಂದ ಸರಸ್ವತಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಚೌರಿ ಚೌರ ಘಟನೆ ನಡೆದ ವರ್ಷ ಯಾವುದು? ಸರಿಯಾದ ಉತ್ತರ 1921. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎರಡನೇ ದುಂಡು ಮೇಜಿನ ಪರಿಷತ್ತು ನಡೆದ ವರ್ಷ ಯಾವುದು? ಸರಿಯಾದ ಉತ್ತರ 1931. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಗವದ್ಗೀತೆಯನ್ನು ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡಿದ ವ್ಯಕ್ತಿ ಯಾರು? ಸರಿಯಾದ ಉತ್ತರ ಚಾರ್ಲ್ಸ್ ವಿಕಿನ್ಸ್. ಇಂಪಾರ್ಟೆಂಟ್ ಇದೆ, ಕ್ವಶನ್ ನೋಟ್ ಮಾಡ್ಕೊಳ್ಳಿ. ಚಾರ್ಲ್ಸ್ ವಿಕಿನ್ಸ್ ಭಗವದ್ಗೀತೆಯನ್ನು ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಕೆಳಗಿನ ಯಾರು 1870ರಲ್ಲಿ ಪೂನಾ ಸಾರ್ವಜನಿಕ ಸಭಾವನ್ನು ಸ್ಥಾಪನೆ ಮಾಡಿದರು? ಇಂಪಾರ್ಟೆಂಟ್ ಕ್ವಶನ್. ಸರಿಯಾದ ಉತ್ತರ ಜಸ್ಟಿಸ್ ರಾನಡೆ. ಇವರು ಪೂನಾ ಸಾರ್ವಜನಿಕ ಸಭಾವನ್ನು ಸ್ಥಾಪನೆ ಮಾಡಿದರು. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿದೆ: ಭಾರತೀಯ ಸಿವಿಲ್ ಸರ್ವಿಸನ್ನು ಪಾಸ್ ಮಾಡಿದ ಮೊದಲ ಭಾರತೀಯ ಯಾರು? ಆಪ್ಷನ್ಸ್ ಈ ರೀತಿದೆ: ಎಸ್.ಎನ್. ಬ್ಯಾನರ್ಜಿ, ಜಸ್ಟಿಸ್ ರಾನಡೆ, ಕೆ.ಟಿ. ತೆಲಾಂಗ್, ಸುರೇಂದ್ರನಾಥ್ ಬ್ಯಾನರ್ಜಿ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.